ಅಭಿಮಾನಿಗಳನ್ನಾಗಲ್ಲ. ಸಿದ್ದರಾಮಯ್ಯ ಅವರು ಅತ್ಯುತ್ತಮ ಆಡಳಿತಗಾರರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ 2ನೇ ಸಲ ಮುಖ್ಯಮಂತ್ರಿ. ಯಾರು ಬಡವರು ಉಪವಾಸ ಬಿಡಬಾರ್ದು ಅನ್ನದಾತರಾಗಿ ಹೋದ ಸಲ ಮುಖ್ಯಮಂತ್ರಿ ಆದಾಗ ಬಸವ ಜಯಂತಿಯ ದಿವಸ ಮುಖ್ಯಮಂತ್ರಿ ಆದರು. ಅವತ್ತು ಬಸವ ಜಯಂತಿ ದಿವಸ ಮುಖ್ಯಮಂತ್ರಿ ಆಗಿ ಒಬ್ಬರೇ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವರು ಅವತ್ತ ಬಡವರು ಯಾರು ಉಪವಾಸ ಬಿಡಬಾರ್ದು ಅಂತೇಳಿ ಅಕ್ಕಿಯನ್ನು ಮಂಜೂರು ಮಾಡಿ ಅವತ್ತಿನ ಇವತ್ತಿನವರಿಗೆ ಯಾರೂ ಉಪವಾಸ ಬಿಡುವಂಥ ಪರಿಸ್ಥಿತಿ ಇಲ್ಲ. ಇವತ್ತು ಇಂಥವ್ರ ಮೇಲೆ ಸುಳ್ಳು ಒಂದು ಪ್ರಾಸಿಕ್ಯೂಷನ್ ಮಾಡ್ತಾರಂದ್ರೆ ಈ ರಾಜ್ಯಪಾಲರಿಗೆ ಬುದ್ಧಿ ಐತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಸಹ ಭೇಟಿ ಆಗಿಲ್ಲ ಅವರು, ಒಮ್ಮೆ ಅವಕಾಶ ಭೇಟಿ ಆಗೋ ಅವಶ್ಯಕತೆ ಇಲ್ಲ. ಅಸೆಂಬ್ಲಿಯಾಗ ಬಂದಿದ್ರು ಅವರು ನನ್ನ ಸರ್ಕಾರ ಅಂತ ಹೇಳ್ತಿದ್ರು, ನನ್ನ ಸರ್ಕಾರ ಅಂತ ಹೇಳ್ತಿದ್ರು. ಈ 3-4 ತಿಂಗಳಿಂದ ಜೂನ್ ಇದರ ಬಂದು ನನ್ನ ಸರ್ಕಾರ ಅಂತ ಸರ್ಕಾರದ ಬಗ್ಗೆ ಹೊಗಳಿ ಹೋದ. ಇವತ್ತು ಅವರು ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾ ಅಂದ್ರೆ ಎಂಥ ಹುಚ್ಚ ರಾಜ್ಯಪಾಲ ಅಂತ. ರಾಜ್ಯಪಾಲರು ನಮ್ಮ ಕರ್ನಾಟಕ ರಾಜ್ಯ ಧರ್ಮರಾಜ ಸಿದ್ದರಾಮಯ್ಯ ಅವತ್ತಿನ ದ್ವಾಪಾರಯುಗ ಧರ್ಮರಾಜ ಇದ್ದ. ಇವತ್ತು ಸಿದ್ದರಾಮಯ್ಯ ಧರ್ಮರಾಜ ಇದ್ದಾನೆ. ಎಲ್ಲರೂ ಅವಕಾಶ ಧರ್ಮರಾಜನ ಭೇದ ಭಾವನೆ ಮಾಡ್ತೀವಿ ನಾವು. ಧರ್ಮರಾಜನ ಬಗ್ಗೆ ಓದ್ತೀವಿ. ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಇವರು ಪ್ರಚಾರ ಮಾಡ್ತಾರಂದ್ರೆ, ಪ್ರಾಸಿಕ್ಯೂಷನ್ ನೋಟಿಸ್ ಕೊಡ್ತಾರಂದ್ರೆ ಇವ್ರನ್ನ ಉತ್ಸಾಹ ಏನು ಹೇಳ್ಬೇಕು ಅಂತ. ಇವರು ರಾಜ್ಯಪಾಲರ ಕರ್ತವ್ಯ ಏನು, ರಾಜ್ಯಪಾಲರ ಕೆಲಸ ಏನು ಅನ್ನುವಂಥದ್ದು ಮರೆತು ಕೇವಲ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ ಏನು ಹೇಳ್ತದೆ ಅಂತ ಕೇಳೋದು, ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವರು ಕೆಲಸ ಮಾಡ್ತಾರೆ. ಸಿದ್ದರಾಮಯ್ಯನವರು ಒಂದು ಉತ್ತಮ ಆಡಳಿತಗಾರ. ಒಬ್ಬರೇ ಒಬ್ಬ ಯಾವ ವಿರೋಧಿ ಪಕ್ಷದವರು ಸಹಿತ ಸಾಮಾನ್ಯ ಜನರು ಮಾತನಾಡೋದು ಎಷ್ಟು ಚಲೋ ಕೆಲಸ ಮಾಡ್ತಾರಪ್ಪ ಸಿದ್ದರಾಮಯ್ಯನವರು, ಎಲ್ಲರಿಗೆ ಅನ್ನದಾತ ಇದ್ದಾರೆ. ಬಹುತೇಕ ತಿಳ್ಕೊಂಡಿರ್ಬೇಕು, ಭಾಳ ಮಂದಿಗೆ ಗೊತ್ತಿರಬೇಕು. ಬಹುತೇಕ ನಮ್ದು ಒಂದೇ ಊರ ನನ್ನೊಂದು ಮನೆ ಬಿಟ್ರೆ ಎಲ್ಲ ಮನೆಗೂ ಅಕ್ಕಿ ಬರ್ತಾವೆ ಅನ್ನ ಅಂತಾರೆ. ಇದ್ರ ಮ್ಯಾಗ ನಾವು ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯ ಅವರ ಕರ್ತವ್ಯ ನಿಷ್ಠೆ ಮತ್ತು ಅವರು ಯಾವಾಗಲೂ ಬುದ್ಧ, ಬಸವ, ಅಂಬೇಡ್ಕರ್ ಬಗ್ಗೆ ಅಭಿಮಾನಿಗಳಾಗಿ ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅವನ್ನೆಲ್ಲವನ್ನು ಕಾರ್ಯಗತ ಮಾಡುವಂಥ ವ್ಯಕ್ತಿತ್ವ ಇದ್ದಂಥ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರನ್ನ ಧರ್ಮರಾಜಾಗ ಹೋಲಿಸ್ದಂಗೆ. ಧರ್ಮರಾಜ ಸ್ವರ್ಗದೊಳಗಿದ್ದ, ಒಂದು ಸಣ್ಣ ಕಥೆ ಮುಗಿಸ್ಬಿಟ್ಟು. ಧರ್ಮರಾಜ ಸ್ವರ್ಗದಾಗಿದ್ದ. ಧರ್ಮರಾಜ ಇವರೆಲ್ಲ ಅಣ್ಣ ತಮ್ಮಂದಿರು ಅಷ್ಟು ನರಕದಲ್ಲಿದ್ದು, ಇಲ್ಲ ನಮ್ಮ ತಮ್ಮಗಳು ನೋಡಬೇಕು ಅಂತ ಧರ್ಮರಾಜ ಹಠ ಹಿಡಿದ. ಆವಾಗ ಧರ್ಮರಾಜ ಎಲ್ಲರೂ ನರಕಕ್ಕೆ ಹೋಗಕ್ಕಂತೂ ಬರೋಲ್ಲ, ಏನು ಮಾಡಬೇಕು ಅಂತ ಎಲ್ಲ ಅಲ್ಲಿ ಚಿತ್ರ ವಿಚಾರ ಮಾಡಿದಾಗ ಏನಾರು ಸಂತ ಹುಡುಕ್ರಿ ಏನಾರ ನೋಡು, ಅಶ್ವತ್ಥಾಮೋ ಹತೋ ನರವೋ ಕುಂಜವೋ ಕಟ್ ಮಾಡಿಬಿಟ್ಟಿದ್ರೆ ಮನುಷ್ಯ ಅಥವಾ ಆನೆ ಅಂತ ಗೊತ್ತಿಲ್ಲ. ಧರ್ಮರಾಜಾಗ ಅದೊಂದು ಸುಳ್ಳು ಅವ ಅಂದಿಲ್ಲ, ಆದರೂ ಒಂದ್ರ ಮೇಲೆ ಧರ್ಮರಾಜನ ನರಕಕ್ಕೆ ಕರ್ಕೊಂಡೋದಾಗ ಎಲ್ಲರೂ ಅಣ್ಣ ತಮ್ಮ ನೋಡಿ ನರಕದೊಳಗೆ ಭತ್ತ ಇಟ್ಬಿಟ್ಟ. ಆ ಬೆತ್ತಕ್ಕೆ ಹತ್ತಿದ್ದು ಎಲ್ಲವೂ ನರಸುಗಳು ಬೆತ್ತಕ್ಕೆ ಹತ್ತಿದ ಎಲ್ಲರೂ ಸ್ವರ್ಗಕ್ಕೆ ಹೋದ್ರು. ಅಂತ ಒಬ್ಬ ಧರ್ಮರಾಜನ ಪರವಾಗಿ ಧರ್ಮರಾಜನ ಕೆಲಸ ಮಾಡುವಂಥ ಸಿದ್ದರಾಮಯ್ಯನ ಬೇಗ
ಇಂಥ ಅಪಾದನೆ ಕೊಡ್ತಾರೆ ಅಂದ್ರೆ ಯಾವ ರೀತಿ ನಾವು ಲೆಕ್ಕ ಹಾಕ್ಬೇಕು. ಅದು ದಯಮಾಡಿ ತಾವೆಲ್ಲ ಅಭಿಮಾನಿಗಳು ತಿಮ್ಮಾಪುರ ಸಾಹೇಬ್ರು ಹೇಳ್ದಂಗೆ ಇದು ಪಂಚಾಯತಿ ಲೆವೆಲ್ನಾಗ ಊರು ಲೆವೆಲ್ನಾಗ ನಿಲ್ಲಬಾರ್ದು, ಸತತವಾಗಿ ನಡಿಬೇಕು. ಸಿದ್ದರಾಮಯ್ಯ ಪರವಾಗಿ ರಾಜ್ಯಪಾಲ ವಿರೋಧಕ್ಕಾಗಿ BJP ಸರ್ಕಾರಕ್ಕೆ ವಿರೋಧ ಮಾಡಿ ನಾವೆಲ್ಲ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಗತ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ತಾವೆಲ್ಲ ಅಭಿಮಾನಿಗಳು ಸಿದ್ದರಾಮಯ್ಯ ಅಭಿಮಾನಿಗಳು ಬಂದಿದ್ದೇವೆ. ತಮಗೆಲ್ಲ ಧನ್ಯವಾದಗಳು ಹೇಳಿ ಪಾಪ ನಾಗರಾಳ ಏನು ನಾಗರಾಳ ಗೋಚಕ ಉಳಗೋಡು ತಾಲೂಕ ನಾಗರಾಳದವ ಪಾಪ ಅಭಿಮಾನಿಗಳು ಎಷ್ಟು ಅಭಿಮಾನಿ ಇರಬೇಕು. ಪೆಟ್ರೋಲ್ ತಗೊಂಡು ಉರಿ ಹಚ್ಕೊಂಡು ಸಾಯಕ್ಕೆ ತಯಾರಾಗ ಅಂದ್ರೆ ಎಷ್ಟು ಸೇರಾದಂಥವ್ರು ಸಾಹೇಬ್ ಸಿದ್ದರಾಮಯ್ಯನ ಅಭಿಮಾನಿ. ಇದನ್ನು ಅರ್ಥ ಮಾಡ್ಕೋಬೇಕು BJP ಅವರು. ಸುಳ್ಳ ಖಾಲಿ ಬೀರಿ ಏನಾದ್ರು ಮಾಡಿ ನಿಮ್ಮ ಗೋರಿ ನೀವು ತಟ್ಕೊಳ್ಳೋದು ಈಗ ತೊಡೀರಿ ಮುಗಿದೈತಿ, ಇನ್ನು ಉಳಿದು ತಟ್ಟು ಮುಚ್ಕೊಳಕ್ಕೆ ಹೊಕ್ಕಿರಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದೀವಿ. ಎಲ್ಲ ಮುಖಂಡರಿಗೂ ಅಭಿಮಾನಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.